ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈ ಸಾರಿ ಬಂದಿರುವಂಥ ವಿಶೇಷವಾದಂಥ ವೈಶಾಖ ಅಮಾವಾಸ್ಯೆ ಅಥವಾ ಬಾದ್ಮಿ ಅಮಾವಾಸ್ಯೆ ಅಂತಾರೆ, ಬಾದಾಮಿ ಅಮಾವಾಸ್ಯೆ ಅಂತಲೂ ಕರೀತಾರೆ. ಈ ಅಮಾವಾಸ್ಯೆಯ ದಿನ ನಾವು ರಾತ್ರಿ 7:30 10 ಒಳಗಡೆ ನಾವು ಈ ರೀತಿಯಾಗಿ ಒಂದು ನಿಂಬೆ ಹಣ್ಣನ್ನು ತಗೊಂಡು ನಿಂಬೆ ಹಣ್ಣಿನ ಮೇಲೆ ಅಮ್ಮನ ಮಂತ್ರವನ್ನು ಬರೆದು ಕುಂಕುಮಾರ್ಚನೆ ಮಾಡೋದ್ರಿಂದ ನಿಮಗೆ ಏನು ಕಷ್ಟಗಳಿದೆ ಆ ಕಷ್ಟಗಳೆಲ್ಲ ಅಮ್ಮ ಕ್ಷಣ ಮಾತ್ರದಲ್ಲೇ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಇನ್ನು ಶಕ್ತಿಶಾಲಿ ಅಮ್ಮನವರ ದೇವಸ್ಥಾನಗಳಲ್ಲೂ ಕೂಡ ನಿಂಬೆ ಹಣ್ಣಿನ ಹಾರ ಹಾಕೋದಾಗಲಿ, ಅಮಾವಾಸ್ಯೆ ಹುಣ್ಣಿಮೆ ಹಾಗೆಯೇ ರಾಹುಗಾಲದಲ್ಲೂ ಕೂಡ ನಾವು ನಿಂಬೆ ಹಣ್ಣಿನ ದೀಪ ಹಚ್ಚೋದಾಗಲಿ ಅಥವಾ ನಿಂಬೆ ಹಣ್ಣಿನ ಹಾರ ಹಾಕೋದು ಈ ರೀತಿಯಾಗಿ ಮಾಡ್ತಾ ಇರ್ತೀರಿ. ಅದರಲ್ಲೂ ವಾರಾಹಿ ದೇವಿ ಆಗ್ಬೋದು, ದುರ್ಗಾದೇವಿ ಆಗ್ಬೋದು, ಕಾಳಿ ದೇವಿ ಆಗ್ಬೋದು, ಬನಶಂಕರಮ್ಮ ಆಗ್ಬೋದು, ಈ ಥರದ ದೇವತೆಗಳಿಗೆ ನಾವು ನಿಂಬೆ ಹಣ್ಣಿನಿಂದ ದೀಪವನ್ನು ಹಚ್ಚೋದಾಗಲಿ, ನಿಂಬೆ ಹಣ್ಣಿನ ತಂತ್ರವನ್ನು ಮಾಡೋದ್ರಿಂದನೂ ಕೂಡ ಅದು ತುಂಬಾ ಪವರ್ಫುಲ್ ಆಗಿ ನಮಗೆ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅಮಾವಾಸ್ಯೆ ಅಂದರೆ ನೋಡಿ, ಅಮಾವಾಸ್ಯೆ ಹಿಂದೆ ಮುಂದೆ ಆಗ್ಬೋದು, ಅಮಾವಾಸ್ಯೆಯ ದಿನ ರೋಡಲ್ಲೇ ಆಕ್ಸಿಡೆಂಟ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಮನೆಗಳಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಅಮಾವಾಸ್ಯೆ ಹಿಂದೆ ಮುಂದೆ ದಿನಗಳಲ್ಲಿ ಸ್ವಲ್ಪ ಜಗಳಗಳು ಆಗೋದಾಗಲಿ ಅಥವಾ ಆಫೀಸ್ಗೆ ಹೋಗೋರಿಗೂ ಗೊತ್ತಾಗುತ್ತೆ, ಆಫೀಸಲ್ಲಿ ಸ್ವಲ್ಪ ಕಿರಿಕಿರಿ ಆಗೋದಾಗಲಿ, ಈ ಥರದ ನಾವು ಅಮಾವಾಸ್ಯೆಯ ಪರಿಣಾಮ ನಮ್ಮ ಮೇಲೆ ಬೀರ್ತಾ ಇರುತ್ತೆ. ಹಾಗಾಗಿ ಆ ದಿನಗಳಲ್ಲಿ ನಾವು ಈ ಥರದ ಶಕ್ತಿಶಾಲಿ ದೇವತೆಗಳ ದೇವಸ್ಥಾನಕ್ಕೆ ಹೋಗೋದಾಗಲಿ, ಅಲ್ಲಿ ಅಮ್ಮನ ಪಾದದ ಹತ್ರ ನಾವು ನಿಂಬೆ ಹಣ್ಣಿಡಿಸಿ ಮನೆಗೆ ತೊಗೊಂಬರೋದಾಗಲಿ, ಅಥವಾ ಅಮ್ಮನ ದೇವಸ್ಥಾನದಲ್ಲಿ ನಾವು ಪೂಜೆಗಳನ್ನು ಸಲ್ಲಿಸೋದು, ಅಥವಾ ಪೂಜೆ ಮಾಡೋಕ್ಕಾಗಲಿಲ್ಲ ಅನ್ನೋ ನೀವು ಶಕ್ತಿಶಾಲಿ ಅಮ್ಮನವರ ದೇವಸ್ಥಾನದಲ್ಲಿ ಹೋಗಿ ಒಂದು 5 ನಿಮಿಷಗಳ ಕಾಲ ಕೂತ್ಕೊಂಡಿದ್ದು ಬರೋದ್ರಿಂದನೂ ತುಂಬಾ ಒಳ್ಳೆಯದಾಗತ್ತೆ. ಅಮಾವಾಸ್ಯೆಯ ದಿನ ನಾವು ಜೂನ್ 6 ಗುರುವಾರ ಅಮಾವಾಸ್ಯೆ ಇದೆ. ಅಮಾವಾಸ್ಯೆಯ ದಿನ ನಾವು ಸಾಯಂಕಾಲ ಯಾವ ಕೆಲಸವನ್ನು ಮಾಡ್ಕೊಬೇಕು, ಆದರೆ ಯಾವ ಮಂತ್ರವನ್ನು ನಾವು ನಿಂಬೆ ಹಣ್ಣಿನ ಮೇಲೆ ಬರಿಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ, ನಿಂಬೆ ಹಣ್ಣು ಬೇಕಾಗಿರುತ್ತೆ. ಅದು ಯೆಲ್ಲೋ ಕಲರ್ ಇರುವಂಥ ನಿಂಬೆ ಹಣ್ಣು ಬೇಕು, ಚೆನ್ನಾಗಿರಬೇಕು ಅಂಥ ನಿಂಬೆ ಹಣ್ಣು ಬೇಕಾಗುತ್ತೆ. ನಾನಿಲ್ಲಿ ಮನೆಯಲ್ಲೇ ಇತ್ತು ಅದರಿಂದ ಅದನ್ನೇ ತೋರಿಸ್ತಾ ಇದ್ದೀನಿ, ಆದರೆ ನೀವು ಚೆನ್ನಾಗಿರುವಂಥ ನಿಂಬೆ ಹಣ್ಣು ತೊಗೊಳ್ಳಿ. ಇನ್ನು ಅದ್ರ ಜೊತೆ ನಮಗೆ ಕುಂಕುಮ ಬೇಕಾಗತ್ತೆ. ಇನ್ನು ಅದಕ್ಕೆ ಬರೆಯೋದಕ್ಕೆ ನಾವು ಒಂದು ರೆಡ್ ಪೆನ್ ಬೇಕಾಗುತ್ತೆ. ರೆಡ್ ಪೆನ್ನಲ್ಲೇ ಬರಿಬೇಕು, ಯಾವುದೇ ಕಾರಣಕ್ಕೂ ಬೇರೆ ಪೆನ್ನಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಇನ್ನು ನಿಂಬೆ ಹಣ್ಣನ್ನು ನಾನಿಲ್ಲಿ ಅರಿಶಿಣದ ನೀರಿನಿಂದ ನಾನು ಶುದ್ಧಿ ಮಾಡ್ಕೊತಾ ಇದ್ದೀನಿ. ನಾವು ಯಾವುದೇ ಒಂದು ದೇವ್ರ ಪೂಜೆ ಮಾಡಬೇಕಂದ್ರೆ ನಾವು 1 ರೂಪಾಯಿ ಕಾಯಿನ್, 5 ರೂಪೀಸ್ ಕಾಯಿನ್ ಆಗಲಿ ಅಥವಾ ಗೋಮತಿ ಚಕ್ರ ಕೌಡೆಗಳಿಂದ ಪೂಜೆ ಮಾಡ್ತೀನಿ ಅಂದರೂ ಮೊದಲು ನೀವು ಅರಿಶಿಣದ ನೀರಿನಿಂದ ಶುದ್ಧಿ ಮಾಡ್ಕೊಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ನಿಂಬೆ ಹಣ್ಣನ್ನು ಕೂಡ ಅರಿಶಿಣದ ನೀರಿನಲ್ಲಿ ಶುದ್ಧಿ ಮಾಡಿಕೊಂಡು ನಂತರ ನಾನು ಆ ನಿಂಬೆ ಹಣ್ಣಿನ ಮೇಲೆ ಅಮ್ಮನ ಮಂತ್ರವನ್ನು ಬರೀತೀನಿ. ಮಂತ್ರ ಯಾವುದು ಅನ್ನೋದಾದರೆ, ಓಂ ಶ್ರೀಂ ವಾರಾಹಿ ದೇವಿ ನಮಃ ಅಂತ ರೆಡ್ ಪೆನ್ನಲ್ಲೇ ಬರಿಬೇಕಾಗತ್ತೆ. ನನ್ನ ಹತ್ರ ರೆಡ್ ಪೆನ್ ಇರಲಿಲ್ಲ, ಸರಿಯಾಗಿ ಕಾಣ್ತಾ ಇರಲಿಲ್ಲ ರೆಡ್ ಪೆನ್ನಲ್ಲಿ ಬರೆದಿದ್ದಕ್ಕೆ, ಅದಕ್ಕೆ ಬ್ಲ್ಯಾಕ್ ಪೆನ್ನಲ್ಲಿ ಬರೆದಿದ್ದೀನಿ. ಆದರೂ ಕಾಣುತ್ತೋ ಇಲ್ವೋ ಅಂತ ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕಿದ್ದೀನಿ ನೋಡಿ. ಓಂ ಶ್ರೀಂ ವಾರಾಹಿ ದೇವಿ ನಮಃ ಅಂತ ಅದರ ಮೇಲೆ ಈ ರೀತಿಯಾಗಿ ಅಡ್ಡವಾಗಿ ಬರಿಬೇಕಾಗತ್ತೆ. ನಂತರ ನೀವು ಇದನ್ನು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಅಮ್ಮನ ಫೋಟೋ ಇದ್ದರೂ ಪರವಾಗಿಲ್ಲ ಅಥವಾ ಅಮ್ಮನ ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ದೇವ್ರ ಮನೆಯಲ್ಲೇ ಕೂತ್ಕೊಂಡು ಒಂದು ದೀಪವನ್ನು ಹಚ್ಚಿ ದೀಪದ ಮುಂದೆ ನೀವು ಮನೆ ಅಥವಾ ಚಾಪೆ ಮೇಲೆ ಕೂತ್ಕೊಂಡು ಈ ರೀತಿಯಾಗಿ ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ. ಎಷ್ಟು ಸಾರಿ ಮಾಡಬೇಕು ಅನ್ನೋದಾದರೆ 108 ಸಾರಿ ಕುಂಕುಮಾರ್ಚನೆಯನ್ನು ಮಾಡಬೇಕು. 108 ಸಾರಿನೂ ನೀವು ಅಮ್ಮನ ಮಂತ್ರವನ್ನು ಒಂದೊಂದು ಸಾರಿನೂ ನೀವು ಕುಂಕುಮವನ್ನು ನೀವು ಅರ್ಚನೆ ಮಾಡಬೇಕಂದ್ರೆ, ಓಂ ಶ್ರೀಂ ವಾರಾಹಿ ದೇವಿ ನಮಃ, ಓಂ ಶ್ರೀಂ ವಾರಾಹಿ ದೇವಿ ನಮಃ, ಓಂ ಶ್ರೀಂ ವಾರಾಹಿ ದೇವಿ ನಮಃ ಅಂತ ಹೇಳ್ಕೊಂಡು ನೀವು 108 ಸಾರಿ ಹೇಳ್ಕೊಂಡು ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ. ನಂತರ ನೀವು ಆ ದೇವ್ರ ಮನೆಯಲ್ಲೇ ಬಿಟ್ಬಿಡಿ. ನೀವು ಅಮ್ಮನಿಗೆ ಆ ದಿನ ನೀವು ಅರ್ಚನೆ ಮಾಡಿರ್ತೀರ, ಹಾಗೆಯೇ ನೀವು ಫೋಟೋ ಇತ್ತು ಅಂದರೆ ಪೂಜೆ ಮಾಡಿ, ಇಲ್ಲಾಂದರೆ ದೀಪವನ್ನೇ ಹಚ್ಚಿ ನೀವು ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಕೆಂಪು ಹೂಗಳಿಂದ ಅಲಂಕಾರ ಮಾಡಿ ಪ್ರಸಾದವಾಗಿ ನೀವು ಬೆಲ್ಲದ ಪಾನಕ ಆಗ್ಬೋದು ಅಥವಾ ದಾಳಿಂಬೆ ಹಣ್ಣು, ನಿಮ್ಮ ಮನೇಲಿ ಏನು ಸಿಹಿ ತಿಂಡಿ ಇರುತ್ತೋ ಸಿಹಿ ತಿಂಡಿಯನ್ನು ಇಟ್ಟು ನೀವು ಈ ರೀತಿಯಾಗಿ ಪೂಜೆ ಮಾಡಬೇಕಾಗತ್ತೆ. ನಂತರ ನೀವು ಆ ನಿಂಬೆ ಹಣ್ಣು ಹಾಗೆಯೇ ಕುಂಕುಮ ಅರ್ಚನೆ ಎಲ್ಲ ಆದಮೇಲೆ ನೀವು ಅದನ್ನು ಅಮ್ಮನ ಹತ್ರ ಬೇಡ್ಕೊಬೇಕಾಗತ್ತೆ. ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಅಮ್ಮನ ಹತ್ರ ಬೇಡ್ಕೊಂಡು ನೀವು ಆ ಕುಂಕುಮವನ್ನು ಹಣೆಗೆ ಹಚ್ಕೊಳ್ಳಿ. ನಂತರ ಆ ದಿನ ಅಲ್ಲೇ ಬಿಟ್ಬಿಡಿ, ದೇವ್ರ ಮನೆಯಲ್ಲೇ ಬಿಟ್ಬಿಡಿ. ಬೆಳಗ್ಗೆ ನೀವು ಅಂದರೆ ನೀವು ಶುಕ್ರವಾರ ಮಾಡಿದಂಥ ಕುಂಕುಮವನ್ನು ಒಂದು ಡಬ್ಬಿಲಿ ಹಾಕ್ಕೊಳ್ಳೋದಾಗಲಿ ಅಥವಾ ನೀವು ಕುಂಕುಮ ಭರಣಿಲಿ ಇಟ್ಕೊಂಡು ನೀವು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ದೀಪ ಹಚ್ಚಿ ಪೂಜೆ ಮಾಡ್ತಿರಲ್ಲ, ಆ ಟೈಮಲ್ಲಿ ಇದು ಕುಂಕುಮ ಇರುತ್ತಲ್ಲ, ಅರ್ಚನೆ ಮಾಡಿರುವಂಥ ಕುಂಕುಮವನ್ನು ಪ್ರತಿದಿನ ನೀವು ಹಣೆಗೆ ಹಚ್ಕೊಬೇಕಾಗತ್ತೆ. ಈ ರೀತಿಯಾಗಿ ಹಚ್ಕೊಳ್ಳಿ. ಮತ್ತು ಇನ್ನು ನಿಂಬೆ ಹಣ್ಣನ್ನು ಏನು ಮಾಡಬೇಕು ಅನ್ನೋದಾದರೆ, ನೀವು ಬೌಲಲ್ಲೇ
ದೇವ್ರ ಮನೇಲೇ ಇಡಿ. ಅದು ಎಲ್ಲ ಒಣಗಿದ್ದಾದಮೇಲೆ ಅದು ಸ್ವಲ್ಪ ದಿನ ಆದಮೇಲೆ ಒಣಗಿಬಿಡುತ್ತಲ್ವ, ಅದಾದಮೇಲೆ ನೀವು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಅದರಲ್ಲೂ ಅಮ್ಮನ ಮಂತ್ರ, ಹಾಗೆಯೇ ಅಮ್ಮನ ಮಂತ್ರವನ್ನು ನಿಂಬೆಹಣ್ಣಿನ ಮೇಲೆ ಬರೆದಿರೋದಾಗಲಿ ಅಥವಾ ಅರ್ಚನೆ ಮಾಡೋದಾಗಲಿ ಈ ರೀತಿಯಾಗಿ ಮಾಡೋದ್ರಿಂದ ನೀವೇನು ಕಷ್ಟ ಅಂತ ಅಂದ್ಕೊಂಡಿರ್ತೀರ ಅತಿ ಶೀಘ್ರವಾಗಿ ಈ ಕಷ್ಟದಿಂದ ಹೊರಬರ್ತೀರಾ ಅಂತಲೇ ಹೇಳ್ಬೋದು. ಒಂದೇ ಕಷ್ಟ ಅಂತ ಅಲ್ಲ ಸ್ನೇಹಿತರೆ, ನಿಮ್ಗೆ ಎಷ್ಟು ಏನೇನು ಪ್ರಾಬ್ಲಮ್ ಇದೆಯಲ್ಲ ಆ ಪ್ರಾಬ್ಲಮ್ಗಳೆಲ್ಲ ನೀವು ಅಮ್ಮನ ಹತ್ರ ಹೇಳ್ಕೊಬೋದು. ಅಮ್ಮ ನನಗೆ ಈ ಥರ ಮನೇಲಿ ತುಂಬಾ ಸಮಸ್ಯೆ ಇದೆ, ಅಥವಾ ಕೆಲಸ ಮಾಡೋ ಜಾಗದಲ್ಲಿ ತುಂಬಾ ಕಿರಿಕಿರಿ ಇದೆ ಅನ್ನೋದಾಗಲಿ, ಅಥವಾ ನಾನು ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಹೊರಟಿದ್ದೀನಿ ಅದರಲ್ಲಿ ನನಗೆ ಒಳ್ಳೆಯದಾಗಲಿ ಅನ್ನೋದಾಗಲಿ, ಅಥವಾ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗಲಿ ಅನ್ನೋದಾಗಲಿ, ಅಥವಾ ಅವರು ಎಕ್ಸಾಮ್ಸ್ ತೊಗೊಂಡಿದ್ದಾರೆ ಒಳ್ಳೆಯ ರಿಸಲ್ಟ್ ಬರಬೇಕು ಅನ್ನೋದಾಗಲಿ, ಈ ರೀತಿಯಾಗಿ ನಿಮ್ಮ ಏನು ಆಸೆ ಇರುತ್ತೋ, ಅಥವಾ ಮನೇಲಿ ಆರೋಗ್ಯ ಸರಿಯಿಲ್ಲ ಆರೋಗ್ಯ ಚೆನ್ನಾಗಾಗಲಿ ಅನ್ನೋದಾಗಲಿ, ಈ ರೀತಿಯಾಗಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಅಮ್ಮನ ಹತ್ರ ಬೇಡ್ಕೊಂಡು ಈ ರೀತಿಯಾಗಿ ಮಂತ್ರವನ್ನು ಹೇಳ್ಕೊಂಡು ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ. ಈ ನಿಂಬೆಹಣ್ಣು ನೀವು ಅರ್ಚನೆ ಮಾಡಿ ಮನೇಲಿಟ್ರೆ ನಿಮ್ಮ ಮನೆಗೆ ಯಾವುದೇ ಥರದ ದೃಷ್ಟಿ ದೋಷ ಆಗಲಿ ಅಥವಾ ವಾಮಾಚಾರ ಆಗಲಿ ಕೆಟ್ಟ ದೃಷ್ಟಿ ಕೂಡ ನಿಮ್ಮ ಮನೆ ಮೇಲೆ ಬೀಳಲ್ಲ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಅಮಾವಾಸ್ಯೆಯ ದಿನ ಈ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಕೂಡ ಅಮ್ಮನಲ್ಲೇ ಬೇಡ್ಕೊತೀನಿ, ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.